ಸ್ನೇಹಿತರೆ, ಜಸ್ಟ್ ಒಂದ್ಸಾರಿ ಯೋಚನೆ ಮಾಡಿ. ಒಂದು ದಿನ ಬೆಳಗ್ಗೆ ನೀವು ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಹೋಗ್ತೀರಾ. ನಿನ್ನೆ ತಾನೇ ನೀವು 20 ರೂಪಾಯಿಗೆ 1 ಕೆಜಿ ತಗೊಂಡಿದ್ರಿ. ಇವತ್ತು ನೋಡಿದ್ರೆ ದಿಢೀರಂತ 50 ರೂಪಾಯಿ ಆಗ್ಬಿಟ್ಟಿದೆ. ಇನ್ನು ಕೆಲವು ದಿನಗಳ ಹಿಂದೆ 50 ರೂಪಾಯಿ ಇದ್ದ 1 ಲೀಟರ್ ಹಾಲು ಇವತ್ತು ನೋಡಿದ್ರೆ 70 ರೂಪಾಯಿ ಆಗಿದೆ. ಇತ್ತ LPG ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ತಿರ್ಬೇಕಾದ್ರೆ ಅತ್ತ ಪೆಟ್ರೋಲ್ ಬೆಲೆನೂ ರಾಕೆಟ್ ತರ ಏರಿಬಿಟ್ಟಿರುತ್ತೆ. ಅಂದ್ರೆ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತುವಿನ ಬೆಲೆನೂ ದಿನ ಹೆಚ್ಚಾಗ್ತಾನೆ ಇದೆ. ಆದರೆ ನಮ್ಮ ಸ್ಯಾಲ್ರಿ ಮಾತ್ರ ಇದ್ದಲ್ಲೇ ಇದೆ, 1 ರೂಪಾಯಿನೂ ಜಾಸ್ತಿ ಆಗಿಲ್ಲ. ಆದರೆ ಖರ್ಚುಗಳು ಮಾತ್ರ ಡಬಲ್ ಆಗಿಬಿಟ್ಟಿವೆ. ನಿಜವಾಗ್ಲೂ ಏನಿದು ಅನ್ಯಾಯ ಅನ್ಸುತ್ತೆ ಅಲ್ವಾ ಬಾಸ್? ಇದನ್ನೇ ಎಕನಾಮಿಕ್ಸ್ ಭಾಷೆಯಲ್ಲಿ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಕಣ್ಣಿಗೆ ಕಾಣದೆ, ಸೌಂಡ್ ಮಾಡದೆ, ನಮ್ಮ ಜೇಬಿಗೆ ಕತ್ತರಿ ಹಾಕೋ ಇನ್ವಿಸಿಬಲ್ ಕಳ್ಳ ಇದು. ಪ್ರತಿ ತಿಂಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದುಡ್ಡಿನ ವ್ಯಾಲ್ಯೂನ ಇದು ಕಮ್ಮಿ ಮಾಡ್ತಾ ಹೋಗುತ್ತೆ. ಆದರೆ ಇಲ್ಲಿ ಬರೋ ಮೇನ್ ಕ್ವೆಶ್ಚನ್ ಏನಪ್ಪ ಅಂದರೆ, ಈ ಇನ್ಫ್ಲೇಷನ್ ಕಾಟದಿಂದ ಬಚಾವಾಗೋದು ಹೇಗೆ? ಇದರ ಜಾಲಕ್ಕೆ ಸಿಲುಕದೇ ಇರಲು ನಿಜವಾಗ್ಲೂ ಏನಾದರೂ ದಾರಿಗಳಿವೆಯಾ? ಖಂಡಿತ ಇವೆ ಫ್ರೆಂಡ್ಸ್. ಅದಕ್ಕಾಗಿಯೇ ನಾವು ನಮ್ಮ ದುಡ್ಡನ್ನು ತುಂಬ ಸ್ಮಾರ್ಟ್ ಆಗಿ ಮೂವ್ ಮಾಡೋದನ್ನು ಕಲಿಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ರಿಯಲ್ ಲೈಫ್ನಲ್ಲಿ ಇನ್ಫ್ಲೇಷನ್ ಅಂದರೆ ಈ ಬೆಲೆ ಏರಿಕೆಯನ್ನು ಎದುರಿಸಿ ಹೇಗೆ ಗೆಲ್ಲಬಹುದು ಅಂತ ಕೆಲವು ಸಿಂಪಲ್ ಆ್ಯಂಡ್ ಸೂಪರ್ ಟಿಪ್ಸ್ ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಶುರು ಮಾಡೋಣ. ಫಸ್ಟು, ಈ ಇನ್ಫ್ಲೇಷನ್ ಅನ್ನೋದು ನಮ್ಮ ಜೇಬಿಗೆ ಹೇಗೆ ಕನ್ನ ಹಾಕುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ತಿಳ್ಕೊಳ್ಳಿ, ನಿಮ್ಮ ಹತ್ರ ಇವತ್ತು ಒಂದು 10,000 ರೂಪಾಯಿ ಕ್ಯಾಶ್ ಇದೆ. ನೀವೇನು ಯೋಚನೆ ಮಾಡ್ತೀರಾ? ಅಯ್ಯೋ ಇರಲಿ, ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಅದನ್ನು ತಗೊಂಡು ಹೋಗಿ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಡ್ತೀರಾ. ಆದರೆ 1 ವರ್ಷದ ನಂತರ ಏನಾಗುತ್ತೆ ಗೊತ್ತಾ? ಮಾರ್ಕೆಟ್ನಲ್ಲಿ ಬೆಲೆ ಏರಿಕೆ ಇನ್ಫ್ಲೇಷನ್ 6% ಜಾಸ್ತಿ ಆಗಿರುತ್ತೆ. ಆದರೆ ನಿಮ್ಮ ಬ್ಯಾಂಕ್ನವರು ನಿಮಗೆ ಕೊಟ್ಟಿರೋ ಇಂಟ್ರೆಸ್ಟ್ ಎಷ್ಟು? ಬರೀ 3%. ಯಾಕಂದರೆ ಸೇವಿಂಗ್ಸ್ ಅಕೌಂಟ್ನಲ್ಲಿ ಅಷ್ಟೇ ಸಿಗೋದು. ಈಗ ನೀವೇ ಲೆಕ್ಕ ಹಾಕಿ, ಬ್ಯಾಂಕ್ನಲ್ಲಿಟ್ಟ ನಿಮ್ಮ 10,000 ರೂಪಾಯಿ 1 ವರ್ಷದ ನಂತರ 10,300 ರೂಪಾಯಿ ಆಗಿರುತ್ತೆ. ದುಡ್ಡು ಜಾಸ್ತಿ ಆಯಿತು ಅನ್ಸುತ್ತೆ ಅಲ್ವಾ? ಆದರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಹೋದ ವರ್ಷ ಯಾವ ವಸ್ತುವನ್ನು ನೀವು 10,000 ರೂಪಾಯಿಗೆ ತಗೊಳ್ತಿದ್ದೀರೋ, ಇವತ್ತು ಅದೇ ವಸ್ತು ಕೊಳ್ಳಲು ನೀವು 10,600 ರೂಪಾಯಿ ಕೊಡಬೇಕು. ಅಂದರೆ ನೀವು ದುಡ್ಡನ್ನೇನೋ ಸೇವ್ ಮಾಡಿದ್ರಿ, ಆದರೆ ಆ ದುಡ್ಡಿನ ಕೊಳ್ಳುವ ಶಕ್ತಿ, ಪರ್ಚೇಸಿಂಗ್ ಪವರ್ ಮಾತ್ರ ಕಮ್ಮಿ ಆಗ್ಬಿಡ್ತು. ಇದನ್ನೇ ಇನ್ಫ್ಲೇಷನ್ ಟ್ರ್ಯಾಪ್ ಅಂತಾರೆ. ಹಾಗಾದರೆ ಈ ಚಕ್ರವ್ಯೂಹದಿಂದ ಹೊರಗಡೆ ಬರೋದು ಹೇಗೆ? ನಮ್ಮ ಹತ್ರ ಏನಾದರೂ ಬ್ರಹ್ಮಾಸ್ತ್ರ ಇದೆಯಾ? ಖಂಡಿತ ಇದೆ. ಅದೇ ನಮ್ಮ ರಿಯಲ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್. ಯಾವುದೇ ಸಸ್ಪೆನ್ಸ್ ಇಲ್ಲದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಟಿಪ್ ನಂಬರ್ 1, ಎಮರ್ಜೆನ್ಸಿ ಫಂಡ್. ಮಾರ್ಕೆಟ್ನಲ್ಲಿ ರೇಟ್ಸ್ ಎಷ್ಟೇ ಜಾಸ್ತಿ ಆಗಲಿ, ನಿಮ್ಮ ಹತ್ರ ಒಂದು ಪ್ರಾಪರ್ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂದ್ರೆ ನಿಮ್ಮ ಇಡೀ ಫೈನಾನ್ಷಿಯಲ್ ಪ್ಲಾನಿಂಗ್ ಒಂದೇ ಒಂದು ಸೆಕೆಂಡ್ನಲ್ಲಿ ಕೊಚ್ಚಿ ಹೋಗ್ಬಿಡುತ್ತೆ. ಇದಕ್ಕೊಂದು ಸಿಂಪಲ್ ರೂಲ್ ಇದೆ. ನಿಮ್ಮ ಕನಿಷ್ಠ 3 ರಿಂದ 6 ತಿಂಗಳ ಖರ್ಚಿಗೆ ಆಗುವಷ್ಟು ದುಡ್ಡು ನಿಮ್ಮ ಹತ್ರ ಯಾವಾಗಲೂ ರೆಡಿ ಇರಬೇಕು. ಈ ದುಡ್ಡನ್ನು ನೀವು ಎಲ್ಲಿಡಬೇಕು? ಲಿಕ್ವಿಡ್ ಫಂಡ್ಸ್. ಇಲ್ಲಿ ನಿಮಗೆ ಬೇಕಾದಾಗ ತಕ್ಷಣ ದುಡ್ಡು ವಿಡ್ರಾ ಮಾಡಬಹುದು, ಜೊತೆಗೆ ಸ್ಟೇಬಲ್ ರಿಟರ್ನ್ಸ್ ಸಿಗುತ್ತೆ. ಹೈ ಇಂಟ್ರೆಸ್ಟ್ ಸೇವಿಂಗ್ಸ್ ಅಕೌಂಟ್. ದುಡ್ಡು ಸೇಫ್ ಆಗಿರುತ್ತೆ, ನಾರ್ಮಲ್ ಅಕೌಂಟ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ಸಿಗುತ್ತೆ. ಫಿಕ್ಸ್ಡ್ ಡೆಪಾಸಿಟ್, FD. ನನಗೆ ಯಾವುದೇ ರಿಸ್ಕ್ ಬೇಡಪ್ಪ ಅನ್ನೋರು FD ಮಾಡಬಹುದು. ಸಿಂಪಲ್ ಆ್ಯಂಡ್ ಸೇಫ್ ಆಪ್ಷನ್. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎಮರ್ಜೆನ್ಸಿ ಫಂಡ್ ಅನ್ನೋದು ಪ್ರಾಫಿಟ್ ಮಾಡೋದಕ್ಕಲ್ಲ, ಅದು ಲೈಫ್ನಲ್ಲಿ ದಿಢೀರಂತ ಬರೋ ಕಷ್ಟಗಳಿಂದ, ಲೈಕ್ ಹೆಲ್ತ್ ಇಶ್ಯೂಸ್ ಅಥವಾ ಜಾಬ್ ಲಾಸಿಂದ ನಮ್ಮನ್ನು ಕಾಪಾಡೋಕೆ ಇರೋದು. ಇದು ನಿಮಗೆ ರಿಟರ್ನ್ಸ್ ಕೊಡಲ್ಲ, ಆದರೆ ನೆಮ್ಮದಿ ಕೊಡುತ್ತೆ. ಟಿಪ್ ನಂಬರ್ 2, ಈಕ್ವಿಟಿ ಇನ್ವೆಸ್ಟ್ಮೆಂಟ್. ಇನ್ಫ್ಲೇಷನ್ ಅನ್ನೋ ರಾಕ್ಷಸನನ್ನು ಓಡಿಸೋಕೆ ನಿಮ್ಮ ಹತ್ರ ಇರೋ ಅತಿ ದೊಡ್ಡ ಶೀಲ್ಡ್ ಅಂದರೆ ರಕ್ಷಾ ಕವಚ ಅಂದರೆ ಅದು ಈಕ್ವಿಟಿ ಮಾರ್ಕೆಟ್. ಯಾಕಂದರೆ ಭಾರತದ ಕಳೆದ 30 ವರ್ಷಗಳ ಹಿಸ್ಟ್ರಿ ನೋಡಿದರೆ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾರೆಲ್ಲ ಶೇರ್ ಮಾರ್ಕೆಟ್ ಅಥವಾ ಇಂಡೆಕ್ಸ್ ಫಂಡ್ಗಳಲ್ಲಿ ಶಿಸ್ತಿನಿಂದ ಅಂದರೆ ಡಿಸಿಪ್ಲಿನ್ಡ್ ವೇನಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ದಾರೋ ಅವರಿಗೆ ಆವ್ರೇಜ್ ಆಗಿ 12% 15% ರಿಟರ್ನ್ ಸಿಕ್ಕಿದೆ. ಅದೇ ಟೈಮ್ನಲ್ಲಿ ನಮ್ಮ ದೇಶದ ಇನ್ಫ್ಲೇಷನ್ ಎಷ್ಟಿತ್ತು ಗೊತ್ತಾ? ಬರೀ 6% 7%. ಲೆಕ್ಕ ಸಿಂಪಲ್ ಬಾಸ್. ಬ್ಯಾಂಕ್ನಲ್ಲಿಟ್ಟು ಕರಗಿ ಹೋಗೋ ದುಡ್ಡನ್ನು ಈಕ್ವಿಟಿಯಲ್ಲಿಟ್ಟರೆ ಅದು ಬೆಳೆಯುತ್ತಾ ಹೋಗುತ್ತೆ. ಅದಕ್ಕೆ ಸ್ಮಾರ್ಟ್ ಇನ್ವೆಸ್ಟರ್ಸ್ ದಿನಾ ಮಾರ್ಕೆಟ್ನಲ್ಲಿ ಬರೋ ನ್ಯೂಸ್ ನೋಡಿ ಭಯಪಡಲ್ಲ. ಶಾರ್ಟ್ ಟರ್ಮ್ನಲ್ಲಿ ಏರಿಳಿತ ಇದ್ದೇ ಇರುತ್ತೆ, ಆದರೆ ಲಾಂಗ್ ಟರ್ಮ್ನಲ್ಲಿ ದುಡ್ಡು ಮಾಡಬಹುದು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಮುಂದಿನ 10 ವರ್ಷದಲ್ಲಿ ನೀವು ಫೈನಾನ್ಷಿಯಲಿ ಫ್ರೀ ಆಗಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಬರೀ ಆಪ್ಷನ್ ಅಲ್ಲ, ಅದು ನಿಮ್ಮ ಲೈಫ್ನ ನೆಸೆಸಿಟಿ. ಹಾಗಾದರೆ ಬಿಗಿನರ್ಸ್ ಹೇಗೆ ಸ್ಟಾರ್ಟ್ ಮಾಡಬೇಕು? ಆರಂಭದಲ್ಲಿ ದೊಡ್ಡ ರಿಸ್ಕ್ ತಗೋಬೇಡಿ, ಸ್ಟೆಬಿಲಿಟಿ ಇರೋ ಕಡೆ ನೋಡಿ. ಇಂಡೆಕ್ಸ್ ಫಂಡ್ಸ್, ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಟ್ರ್ಯಾಕ್ ಮಾಡೋ ಫಂಡ್ಗಳು ಬಿಗಿನರ್ಸ್ಗೆ ಬೆಸ್ಟ್ ಆ್ಯಂಡ್ ಸ್ಟೇಬಲ್ ಆಪ್ಷನ್. ಮ್ಯೂಚುವಲ್ ಫಂಡ್ಸ್, ಲಾಂಗ್ ಟರ್ಮ್ ಕಂಪೌಂಡಿಂಗ್ಗೆ ಇದು ಸೂಪರ್. ELSS, ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್.
ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟೂ ಸಿಗತ್ತೆ, ಜೊತೆಗೆ ದುಡ್ಡು ಬೆಳೆಯುತ್ತೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ. ಒಂದು ಇಂಪಾರ್ಟೆಂಟ್ ನೋಟ್: ಎಲ್ಲೇ ಇನ್ವೆಸ್ಟ್ ಮಾಡೋಕು ಮುನ್ನ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಒಂದು ಮಾತು ಕನ್ಸಲ್ಟ್ ಮಾಡೋದು ಯಾವಾಗಲೂ ಒಳ್ಳೆಯದು. ಟಿಪ್ ನಂಬರ್ 3, ಗೋಲ್ಡ್ ಇನ್ವೆಸ್ಟ್ಮೆಂಟ್. ನಮ್ಮ ಜನರಿಗೆ ಚಿನ್ನ ಅಂದರೆ ಪ್ರಾಣ. ಇನ್ಫ್ಲೇಷನ್ ಜಾಸ್ತಿ ಆದಾಗಲೆಲ್ಲ ಗೋಲ್ಡ್ ರೇಟ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಅದಕ್ಕೆ ಗೋಲ್ಡನ್ನು ಸೇಫ್ ಹೇವನ್ ಅಂತಾರೆ. ಆದರೆ ನಮ್ಮವ್ರು ಮಾಡೋ ದೊಡ್ಡ ತಪ್ಪೇನೆಂದರೆ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಬಂಗಾರದ ಒಡವೆಗಳನ್ನ ಕೊಂಡು ತರ್ತಾರೆ. ಬಾಸ್, ಜ್ಯುವೆಲ್ರಿ ಅನ್ನೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ಬರೀ ಎಮೋಷನ್. ಯಾಕಂದರೆ ಒಡವೆ ಕೊಳ್ಳುವಾಗ ಮೇಕಿಂಗ್ ಚಾರ್ಜಸ್ ಕೊಡಬೇಕು, GST ಕಟ್ಟಬೇಕು. ಇನ್ನು ಅದನ್ನು ಮಾರಕ್ಕೆ ಹೋದರೆ ಸವೆತ ಅಂತ ಕಟ್ ಮಾಡ್ತಾರೆ, ಪ್ಯೂರಿಟಿ ಮೇಲೆ ಡೌಟ್ ಪಡ್ತಾರೆ. ಕೊನೆಗೆ ಮಾರ್ಕೆಟ್ ರೇಟ್ಗಿಂತ ಕಮ್ಮಿನೇ ಸಿಗೋದು. ಹಾಗಾದರೆ ಸ್ಮಾರ್ಟ್ ಆಗಿ ಗೋಲ್ಡ್ ಮೇಲೆ ಹೇಗೆ ಇನ್ವೆಸ್ಟ್ ಮಾಡೋದು? ಅದಕ್ಕಿರೋ ಬೆಸ್ಟ್ ಆಪ್ಷನ್ SGB, ಸಾವರಿನ್ ಗೋಲ್ಡ್ ಬಾಂಡ್. ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇರಲ್ಲ, ಕಳ್ಳರ ಭಯ ಇರಲ್ಲ, ಪ್ಯೂರಿಟಿ ಟೆನ್ಷನ್ ಇರಲ್ಲ. ಉಲ್ಟಾ ಗೌರ್ಮೆಂಟ್ ಕಡೆಯಿಂದ ಪ್ರತಿ ವರ್ಷ 2.5% ಇಂಟ್ರೆಸ್ಟ್ ಸಿಗುತ್ತೆ. ಜೊತೆಗೆ ಗೋಲ್ಡ್ ರೇಟ್ ಹೆಚ್ಚಾದಾಗ ಆ ಬೆಲೆನೂ ಸಿಗುತ್ತೆ. ದುಡ್ಡಿಲ್ಲಿ ಬರೀ ಹೊಳೆಯಲ್ಲ, ಬೆಳೆಯುತ್ತೂ ಕೂಡ. ಟಿಪ್ ನಂಬರ್ 4, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ಹಳೆಬರು ಹೇಳ್ತಾರೆ ಜಮೀನು ತಗೊಂಡ್ರೆ ಯಾವತ್ತೂ ಲಾಭಾನೇ ಅಂತ. ಆದರೆ ಇವತ್ತಿನ ಕಾಲದಲ್ಲಿ ಇದು ಅರ್ಧ ಸತ್ಯ ಮಾತ್ರ. ನೀವು ಎಲ್ಲೋ ಒಂದು ಕಾಡಲ್ಲಿ ಅಥವಾ ರಾಂಗ್ ಲೊಕೇಶನ್ನಲ್ಲಿ ಸೈಟ್ ತಗೊಂಡ್ಬಿಟ್ರೆ ಅದರ ರೇಟೂ ಜಾಸ್ತಿ ಆಗಲ್ಲ, ಬಾಡಿಗೆನೂ ಬರಲ್ಲ, ಮೇಂಟೆನೆನ್ಸ್ ಮಾತ್ರ ತಲೆನೋವು ತರುತ್ತೆ. ಇನ್ನು ಅದಕ್ಕೆ ಲೋನ್ ಬೇರೆ ಮಾಡಿದರೆ ಜೇಬ್ ಖಾಲಿ ಆಗೋದು ಗ್ಯಾರಂಟಿ. ಅಂದರೆ ಆ ಪ್ರಾಪರ್ಟಿ ಆಸ್ತಿ ಆಗೋ ಬದಲು ನಿಮಗೆ ಹೊರೆ ಅಂದರೆ ಲೈಬಿಲಿಟಿ ಆಗಿಬಿಡುತ್ತೆ. ಅದೇ ನೀವು ತಗೊಳ್ಳೋ ಜಾಗದ ಹತ್ರ ಮೆಟ್ರೋ ಬರ್ತಾ ಇದೆ, ಹೈವೇ ಆಗ್ತಾ ಇದೆ, IT ಪಾರ್ಕ್ ಅಥವಾ ಏರ್ಪೋರ್ಟ್ ಬರ್ತಾ ಇದೆ ಅಂದರೆ ಸೀನ್ ಉಲ್ಟಾ ಆಗುತ್ತೆ. ಅಲ್ಲಿ ಡಿಮಾಂಡ್ ಕ್ರೇಜಿಯಾಗಿ ಶೂಟಪ್ ಆಗುತ್ತೆ. ಪ್ರಾಪರ್ಟಿ ಪ್ರಾಫಿಟ್ ಕೊಡಲ್ಲ ಫ್ರೆಂಡ್ಸ್, ಆ ಜಾಗದ ಲೊಕೇಶನ್ ಪ್ರಾಫಿಟ್ ಕೊಡುತ್ತೆ. ಸೊ ನೆಕ್ಸ್ಟ್ ಟೈಮ್ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಎಮೋಷನಲ್ ಆಗಿ ತಗೋಬೇಡಿ, ಲಾಜಿಕಲ್ ಆಗಿ ಯೋಚನೆ ಮಾಡಿ. ಟಿಪ್ ನಂಬರ್ 5, ಸ್ಕಿಲ್ ಇನ್ವೆಸ್ಟ್ಮೆಂಟ್. ಅತಿ ಮುಖ್ಯವಾದದ್ದು. ಇದು ಇನ್ಫ್ಲೇಷನ್ ಅನ್ನೋ ರಾಕ್ಷಸನನ್ನು ಜಸ್ಟ್ ಸೋಲ್ಸೋದಲ್ಲ, ಹೊಸ್ಕಿ ಹಾಕೋ ಅಸ್ತ್ರ. ಮಾರ್ಕೆಟ್ನಲ್ಲಿ ಇನ್ಫ್ಲೇಷನ್ 8% ಇರಲಿ ಅಥವಾ 10% ಇರಲಿ, ನಿಮ್ಮ ಇನ್ಕಮ್ ಅಷ್ಟೇ ಇದ್ದರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗೋದು. ಅದೇ ನಿಮ್ಮ ಸ್ಕಿಲ್ಸಿಂದ ನಿಮ್ಮ ಸ್ಯಾಲರಿ, ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಪ್ರತಿ ವರ್ಷ ಡಬಲ್ ಆಗ್ತಾ ಹೋದರೆ ಇನ್ಫ್ಲೇಷನ್ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಒಂದು ಒಳ್ಳೆ ಸ್ಕಿಲ್ ಕಲ್ತ್ಕೊಂಡ್ರೆ ಸಾಕು, ಹೈ ಪೇಯಿಂಗ್ ಜಾಬ್ ಪಡಿಬಹುದು, ಫ್ರೀಲ್ಯಾನ್ಸಿಂಗ್ ಮಾಡಬಹುದು ಅಥವಾ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಹುದು. ಒನ್ ಸ್ಕಿಲ್ ಈಸ್ ಈಕ್ವಲ್ ಟು ಮಲ್ಟಿಪಲ್ ಇನ್ಕಮ್ ಸೋರ್ಸಸ್. ದುಡ್ಡನ್ನು ಬ್ಯಾಂಕಲ್ಲಿ ಮಲಗಿಸೋ ಬದಲು ನಿಮ್ಮ ನಾಲೆಜ್ ಅಪ್ಗ್ರೇಡ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡಿ. ಟಿಪ್ ನಂಬರ್ 6, ಗ್ರಾಸರಿ ಪ್ಲಾನಿಂಗ್. ಇದು ನಮ್ಮ ಡೈಲಿ ಲೈಫ್ನ ಇನ್ಫ್ಲೇಷನ್ ಕಿಲ್ಲರ್. ನಮಗೆಲ್ಲ ಅನಿಸುತ್ತೆ ಪ್ರತಿ ತಿಂಗಳು ದಿನಸಿ ಸಾಮಾನುಗಳ ರೇಟು 20% ಜಾಸ್ತಿ ಆಗ್ತಿದೆ ಅಂತ. ಆದರೆ ಇಲ್ಲಿ ಮೇನ್ ಪ್ರಾಬ್ಲಮ್ ಬೆಲೆ ಏರಿಕೆ ಅಲ್ಲ, ನಮ್ಮ ಪ್ಲಾನಿಂಗ್ ಕೊರತೆ. ನಾವು ಮಾಡಬೇಕಾಗಿರೋದಿಷ್ಟೇ: ವೀಕ್ಲಿ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಅಕ್ಕಿ, ಬೇಳೆ ತರಹದ ಡೈಲಿ ಐಟಮ್ಸ್ಗಳನ್ನು ಹೋಲ್ಸೇಲ್ ಅಥವಾ ಬಲ್ಕ್ ಆಗಿ ಬೈ ಮಾಡಿ. ಆನ್ಲೈನ್ ಆ್ಯಂಡ್ ಆಫ್ಲೈನ್ ಪ್ರೈಸ್ ಕಂಪೇರ್ ಮಾಡಿ ತಗೊಳ್ಳಿ. ಆಫರ್ ಇದೆ ಅಂತ ಕಣ್ಣಿಗೆ ಕಂಡಿದ್ದೆಲ್ಲವನ್ನು ತಗೊಳ್ಳೋ ಇಂಪಲ್ಸ್ ಶಾಪಿಂಗ್ಗೆ ನೋ ಎಂಟ್ರಿ ಬೋರ್ಡ್ ಹಾಕಿ. ಹೀಗೆ ಮಾಡಿದರೆ ಪ್ರತಿ ತಿಂಗಳು ಆರಾಮಾಗಿ 1000ರಿಂದ 1500 ರೂಪಾಯಿ ಉಳಿಸಬಹುದು. ಅಂದರೆ ವರ್ಷಕ್ಕೆ 12,000ದಿಂದ 18,000 ರೂಪಾಯಿ ನಿಮ್ಮ ಜೇಬಲ್ಲೇ ಉಳಿಯುತ್ತೆ. ಇದು ಬರೀ ಉಳಿತಾಯ ಅಲ್ಲ, ಇನ್ಫ್ಲೇಷನ್ ಕೆನ್ನೆಗೆ ಬಾರಿಸಿದ ಹಾಗೆ. ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡೋದು ನಮ್ಮ ಕೈಯಲ್ಲಿಲ್ಲ ಆದರೂ ನಮ್ಮ ದುಡ್ಡನ್ನು ಕಂಟ್ರೋಲ್ ಮಾಡೋದು 100% ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಿಯಲ್ ಲೈಫ್ನಲ್ಲಿ ಇನ್ಫ್ಲೇಷನನ್ನು ಸೋಲಿಸೋಕೆ ಸ್ಮಾರ್ಟ್ ದಾರಿಗಳು. ನಿಮ್ಗೇನನ್ಸುತ್ತೆ? ಈ ಟಿಪ್ಸ್ಗಳಲ್ಲಿ ನೀವು ಆಲ್ರೆಡಿ ಯಾವುದನ್ನು ಫಾಲೋ ಮಾಡ್ತಿದ್ದೀರಾ, ಇನ್ಮುಂದೆ ಯಾವುದನ್ನು ಟ್ರೈ ಮಾಡ್ತೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.